ನಮಸ್ಕಾರ. ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ಇವು ಆನ್ ದ ವೇ ಹೋಗ್ತಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹೊರಟಿದ್ದು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಒಂದು ದೇವಸ್ಥಾನದ ಹರಕೆ ಇತ್ತು, ಹರಕೆ ತೀರ್ಸೋಣ ಅಂತಂದು ನಾವು ಕೂಡ ಮೈಸೂರಿಗೆ ಹೊರಟಿದ್ದು. ಆಲ್ಮೋಸ್ಟ್ ನಾವು ಆ ದೇವಸ್ಥಾನಕ್ಕೆ ಹೋಗಿ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ನಮ್ಮ ಕೆಲಸ ಸಕ್ಸಸ್ ಆಯ್ತಲ್ಲ ಅನ್ನೋ ಖುಷಿಗೆ, ಮತ್ತು ದೇವರಿಗೆ ಸಕ್ಸಸ್ ಆದಮೇಲೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ, ಹಾಗಾಗಿ ನಾವು ಹೊರಟಿದ್ದೀವಿ ಮೈಸೂರು. ಹೇಳ್ತಿದ್ದಂಗೆ ಗೊತ್ತಾಗತ್ತೆ, ಹೌದು, ಕೆ ಆರ್ ಪೇಟೆ ಹತ್ರ ಇರುವಂಥ ಹಳ್ಳಿಲಿರುವ ಭೂವರಸ್ವಾಮಿ ಆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದಕ್ಕೊಂದು ವರ್ಷದ ಹಿಂದೆ ನಮಗೆ ಇದ್ರ ಬಗ್ಗೆ ಅಂದರೆ ನೋಡ್ತಿದ್ವಿ, ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನೋಡ್ತಿದ್ವಿ, ಬಟ್ ಅಷ್ಟು ನಂಬಿರಲಿಲ್ಲ. ಬಟ್ ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನಿಜವಾಗ್ಲೂ ನಂಬಿದ್ವಿ. ನಮ್ಮ ಮನೆ ಫ್ರೆಂಡ್ ಹೇಳಿದ್ರು, ಈ ದೇವಸ್ಥಾನಕ್ಕೆ ಹೋಗು ಚೆನ್ನಾಗಿರುತ್ತೆ ಅಂದರು. ಹಾಗಾಗಿ ಹೋದ್ಮೇಲೆ ಅಂದರು, ನಮಗೆ ಮನೆ ತೊಗೊಳ್ಳೋದು ಅಥವಾ ಮನೆ ಕಟ್ಟೋ ವಿಚಾರ ಇತ್ತು ಅಂದರೆ ದೇವಸ್ಥಾನದ ಬಲಭಾಗದಲ್ಲಿ ಮಣ್ಣಿನ ರಾಶಿ ಇರುತ್ತೆ. 3 ಇಡಿಯಷ್ಟು ಮಣ್ಣು ತೊಗೊಂಡು ದೇವಸ್ಥಾನದ 11 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಒಳಗಡೆ ಬಂದು 200 ರೂಪಾಯಿ ಟಿಕೆಟ್ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತಂದು ಒಂದು ಬಿಳಿ ಬಟ್ಟೆಯಲ್ಲಿ ಮಣ್ಣನ್ನು ಇಟ್ಟು ಪೂಜೆ ಮಾಡಿ ನಾವು ದಿನ ಪೂಜೆ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಹೌದು, ಇದು ನಿಜ. ನಾವು ಕೂಡ ಈ ಕೆಲಸ ಮಾಡಿದ್ದಕ್ಕೆ ನಾವು ಕೂಡ ಮನೆ ತಗೊಳ್ಳೋವಂಥ ಕನಸು ನೆರವೇರಿತು. ಹೇಳ್ಬೇಕು ಅಂದರೆ ಎಂಥ ಬಡವ ಆಗಿರಲಿ, ಅವನೊಬ್ಬ ಶ್ರೀಮಂತರಾಗಿರಲಿ, ಯಾರೇ ಆಗಿರಲಿ, ಒಬ್ಬನಿಗೆ ಆಸೆ ಇದ್ದೇ ಇರುತ್ತೆ. ನಾವು ಕೂಡ ಒಂದು ಸ್ವಂತ ಮನೇಲಿ ಇರಬೇಕು, ಸ್ವಂತ ಮನೆ ಕಟ್ಟಬೇಕು, ನಮ್ಮದೇ ಆದ ಒಂದು ಪುಟ್ಟ ಗುಬ್ಬಚ್ಚಿ ಗೂಡಾದರೆ ಇರಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ನಾವು ಕೂಡ ಆಸೆ ಪಟ್ಟು ಹೋಗಿದ್ದಕ್ಕೆ ನಮ್ಮದು ಆಸೆ ನೆರವೇರಿತು. ದೇವ್ರ ಕೈ ಬಿಡಲಿಲ್ಲ, ನಮ್ಮದು ಸಕ್ಸಸ್ ಆಯಿತು. ಹಾಗಾಗಿ ಈ ದೇವರಿಂದ ಹರಕೆ ತೀರ್ಸೋಣ ಅಂತಂದು ನಾವು ಕೂಡ ಮೈಸೂರಿಗೆ ಹೊರಟ್ವಿ. ಹಾಗಾಗಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗ್ತಾರೆ ಅನ್ನೋಕ್ಕೋಸ್ಕರ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಕಲ್ಲಳ್ಳಿ. ಹೋಗ್ತಾನೆ ನೋಡಿ, ಹಣ್ಣು ಕಾಯಿ ಎಲ್ಲ ಮಾರ್ತಿರ್ತಾರೆ. ನಾವು ಇಲ್ಲೇ ಎಲ್ಲ ತೊಗೊಂಡು ಹೋಗಬೇಕು. ಆಲ್ಮೋಸ್ಟ್ ನಾವು ಇವತ್ತು ಹರಕೆ ತೀರ್ಸಕ್ಕೆ ಹೋಗ್ತಿರೋದಲ್ಲ, ಹಾಗಾಗಿ ಹೂವು, ಹಣ್ಣು, ಬಾಳೆಹಣ್ಣು, ಹೂಗಿಂತ ತುಳಸಿ ಮಾಲೆನೇ ಶ್ರೇಷ್ಠ. ಹಾಗಾಗಿ ತುಳಸಿ ಮಾಲೆ ತೊಗೊಂಡು ಹೋಗ್ತಾ ಇರೋದು. ಆಲ್ಮೋಸ್ಟ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ. ಅಷ್ಟರೊಳಗೆ ಹೋಗಿ ನಾವು ಪೂಜೆ ಮಾಡಿಸ್ಕೋಬೇಕು. ನಾವು ಆಲ್ಮೋಸ್ಟ್ ಹೋಗೋಷ್ಟೊತ್ತಿಗೆ ಸಂಜೆ 5 ಗಂಟೆ 5:30 ಆಗೋಗಿತ್ತು. ಇದು ನಾವು ಹೋಗೋದೇ ಲಾಸ್ಟ್ ಪೂಜೆ ಅಂತ ಅಲ್ಲಿ ಹಣ್ಣು ಕಾಯಿ ತೊಗೊಳ್ಳೋರು ಹೇಳಿದರು. ಹಾಗಾಗಿ ಜಲ್ದಿ ಹೋದ್ವಿ. ಅಲ್ಲೂ ಕಾಲು ಕೈ ತೊಳ್ಕೊಂಡು ದೇವಸ್ಥಾನದ ಹತ್ರ ಹೋದ್ವಿ. ಇದೇ ನೋಡಿ ಭೂವರಸ್ವಾಮಿ ದೇವಸ್ಥಾನ. ನಾವು ಭೂಮಿ ವಿಚಾರ, ಜಮೀನು ವಿಚಾರ ಅಥವಾ ಸಾಲ ಬಾಧೆ ಏನೇ ಇದ್ದರೂ ಸಹ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ 100ಗೆ 100% ಇಲ್ಲಿ ವರ್ಕ್ ಆಗುತ್ತೆ. ನನಗೂ ಕೂಡ ವರ್ಕ್ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು. ಆಲ್ಮೋಸ್ಟ್ ನಾವು ಹೋಗೋದು ಸಂಜೆ ಆಗೋಯಿತು. ಹಾಗಾಗಿ ಬಲಭಾಗದಲ್ಲಿ ಮಣ್ಣು ತೊಗೊಂಡು ಫಸ್ಟ್ ಪೂಜೆನ ಮುಗಿಸ್ಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕಿ ಅಂತ ಪುರೋಹಿತರು ಹೇಳಿದ್ರು. ಹಾಗಾಗಿ ನಾವು ಹಾಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹೇಳ್ಬೇಕು ಅಂದರೆ ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿ ಅಂತಲೇ ಹೇಳ್ಬೋದು. ಯಾಕಂದರೆ ಲಕ್ಷ್ಮೀನೂ ಇದ್ದಾರೆ ಮತ್ತು ವರಹನಾಥನೂ ಇರೋದ್ರಿಂದ ಫಲ ಜಲ್ದಿ ಸಿಗುತ್ತೆ ನಮಗೂ ಕೂಡ 100% ಫಲ ಸಿಕ್ತು. ಮನೆ ಕಟ್ಟಬೇಕು ಅಂದರೆ ಇಟ್ಟಿಗೆ 2 ಇಟ್ಟಿಗೆ ತೊಗೊಂಡು ಪೂಜೆ ಮಾಡಿಸಿ, 1 ಇಟ್ಟಿಗೆ ಅಲ್ಲೇ ಇಟ್ಟು ಇನ್ನೊಂದು ಇಟ್ಟಿಗೆ ಮನೆಗೆ ತಂದು ಪೂಜೆ ಮಾಡಿ ಮನೆ ಕಟ್ಟೋ ಟೈಮಲ್ಲಿ ಅದು ಇಟ್ಟಿಗೆನ ಸೇರಿಸಿ ಕಟ್ಟಬೇಕು ಅಂತ ಇರುತ್ತೆ. ಅಥವಾ ಮನೆ ತೊಗೋಬೇಕು ಅಂತಂದರೆ ಮಣ್ಣನ್ನೇ ತೊಗೊಬೇಕು. ಜಮೀನು ವಿಚಾರ ಅಂದ್ರೆ ಮಣ್ಣನ್ನೇ ತೊಗೋಬೇಕು. ನಾನು ಈ ಹರಕೆನ ತೀರಿಸಿ ಮತ್ತೊಂದು ಹರಕೆನ ತಗೊಂಡು ಬರ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಪೂಜೆ ಮಾಡಿದ್ಮೇಲೆ ನೆಕ್ಸ್ಟ್ ಮುಂದಿನ ಅಷ್ಟೊತ್ತಿಗೆ ನಂದು ಕೂಡ ನೆರವೇರುತ್ತೆ. ಮತ್ತೆ ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ತೊಗೊಂಡು ಹೋಗ್ತಾ ಇದ್ದೀನಿ. ಮನೆ ಕಟ್ಟೋ ಆಸೆ ಇದ್ದರು ಇಲ್ಲಿ ಕಲ್ಲು ಇದಿರುತ್ತಲ್ಲ ಅದನ್ನು ಸಹ ಕಟ್ಟಿ ಬರಬೇಕು. ನಾನು ಅದನ್ನು ಸಹ ಕಟ್ಟಿ ಬಂದೆ. ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಅಲ್ಲಿ ದಾಸೋಹನೂ ಇರುತ್ತೆ, ಅಲ್ಲಿ ಮೊಸರನ್ನ ಇರುತ್ತೆ, ದಿನ ಒಂದೊಂದು ಪ್ರಸಾದ ಇರುತ್ತೆ. ಇವತ್ತು ಮೊಸರನ್ನ ಇತ್ತು, ಅದೇ ಲಾಸ್ಟ್ ಇದ್ದಿದ್ದು. ಹಾಗಾಗಿ ನಾವು ಕೂಡ ಹೋಗಿ ಅದನ್ನು ಪ್ರಸಾದನ ತೊಗೊಂಡು ಸೀದಾ ನಾವು ರೂಮಿಗೆ ಹೋಗೋಣ ಅಂತ ಸ್ಟೇ ಆದ್ವಿ. ಹೇಳ್ಬೇಕು ಅಂದರೆ ಮನುಷ್ಯ ಅಂದಮೇಲೆ ಎಲ್ರಿಗೂ ಸಾಮಾನ್ಯವಾಗಿ ಆಸೆ ಇದ್ದೇ ಇರುತ್ತೆ. ನಮ್ಮ ಆಸೆ ಕನಸು ನೆರವೇರಬೇಕು ಅಂತಂದರೆ ದೇವರಿಂದು ಶಕ್ತಿನೂ ಸಹ ನಮ್ಮ ಜೊತೆ ಇರಬೇಕು. ಹಾಗಾಗಿ ಒಂದು ಸತಿ ಯಾರಾದ್ರು ಭೇಟಿ ಕೊಡಿ ಭೂವರಸ್ವಾಮಿ ದೇವಸ್ಥಾನಕ್ಕೆ, ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ಪಕ್ಕ. ಎಕ್ಸಾಂಪಲ್ ನಾನು ಅಂದ್ಕೊಂಡು ಹೋಗಿದ್ದು ನನಗೆ ಖಂಡಿತ ಆಗಿದೆ. ನಾವು ಅಂದ್ಕೊಂಡಿರಲ್ಲ ಅಷ್ಟು ಕಮ್ಮಿ ರೇಟಿಗೆ ನಮಗೆ ಸಿಗುತ್ತೆ ಅಂತ. ನಮಗೆ ಒಳ್ಳೆ ರೈಟಲ್ಲೂ ಸಹ ಒಳ್ಳೆ ಕಡೆ ಒಂದು ಮನೆ ಸಿಕ್ಕಿದ್ದಕ್ಕೆ ದೇವರಿಗೆ ನಾನು ಪೂಜೆ ಮಾಡಿಸ್ಕೊಂಡು ಕೃತಜ್ಞತೆ ಸಲ್ಲಿಸಕ್ಕೆ ಹೋದೆ. ಹರಕೆ ತೀರಿಸುವಾಗ ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಹುಂಡಿಗೆ ಹಾಕಿ ಹರಕೆ ತೀರಿಸಿದ್ರೆ ಮುಗೀತು. ಅಷ್ಟೇ ಅಂತ ಏನು ಇರೋದಿಲ್ಲ. ಇದು ನಂದು ಮೈಸೂರಿನ ಬ್ಲಾಗ್ ಆಗಿತ್ತು. ಸಿ ಯು ದ ನೆಕ್ಸ್ಟ್ ಬ್ಲಾಗ್.